ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮೆಲ್ಲರ ಪ್ರೀತಿಯ ಸುಪ್ರೀತಾ. ಇವತ್ತು ಟೈಟಲ್ ಹಾಗೂ ತಮ್ನೇಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ವಿಡಿಯೋ ಯಾವುದ್ರ ಬಗ್ಗೆ ಐತಪ್ಪ ಅಂತೇಳಿ. ಹೌದು, ದಿಢೀರಂತ 1 ಡೇ ಟ್ರಿಪ್ ಪ್ಲ್ಯಾನ್ ಆಯಿತು. ಈ ಟ್ರಿಪ್ಪು ಅಷ್ಟೊಂದೇನು ವಾವ್ ಅನಿಸೋ ರೀತಿಯಲ್ಲಿ ಇರಲಿಲ್ಲ, ಆದ್ರೂ ಒಂದು ರೀತಿ ಮೈಂಡ್ ಏನೋ ರಿಫ್ರೆಶ್ಮೆಂಟ್ ಕೊಟ್ಟಂಗಾಯಿತು. ನಮಗಷ್ಟೇ ಅಲ್ಲ, ಮಕ್ಕಳಿಗೂ ಕೂಡ. ಏಕೆಂದರೆ ಈ ಥರ ಟ್ರಿಪ್ನ ನಾವು ಹೋಗಿ ಭಾಳ ವರ್ಷಗಳೇ ಆಗೋಗಿತ್ತು. ವರ್ಷಗಳೇನು, ನಾವು ಒಟ್ಟು ಮದುವೆಯಾದಾಗಿಂದ ಒಂದು ದಿವಸನೂ ಈ ರೀತಿ ರೆಸಾರ್ಟ್ ಟ್ರಿಪ್ ಅಂಥೇಳಿ ಒಮ್ಮೆ ಹೋಗೇ ಇಲ್ಲ. ಇದೇ ಫಸ್ಟ್ ಅನ್ನಿಸ್ತದೆ ನಾವು ಈ ರೀತಿ ಟ್ರಿಪ್ನ ಹೊರಟು. ಮಕ್ಕಳಿಗೂ ಕೂಡ ತುಂಬ ದಿವಸದಿಂದ ಹೊರಗಡೆ ಕರ್ಕೊಂಡು ಹೋಗದೆ ಅವ್ರದ್ದು ಕೂಡ ಮೈಂಡ್ ಒಂಥರ ಆಗಿಬಿಟ್ಟಿತ್ತು. ನಮಗೂ ಅಷ್ಟೇ, ಒಳಗೆ ಇದ್ದು ಮನೆ ಕೆಲಸನೇ ಮಾಡಿ ಒಂಥರ ಬೋರಿಂಗ್ ಆಗೋಯಿತು. ಸೊ ಅದಕ್ಕೋಸ್ಕರ 1 ಡೇ ಟ್ರಿಪ್ ಅಂತ ದಿಢೀರಂತ ಪ್ಲ್ಯಾನ್ ಆಗೋಯಿತು. ಆ್ಯಕ್ಚುಲಿ 5 ಫ್ಯಾಮಿಲಿ ಅಂತೇಳಿ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ವಿ. ಆದರೆ 2 ಫ್ಯಾಮಿಲಿ ಟ್ರಿಪ್ನ ಕ್ಯಾನ್ಸಲ್ ಮಾಡಿದ್ರಿಂದ 3 ಫ್ಯಾಮಿಲಿ ಹೋಗಬೇಕಾಗಿ ಬಂತು. ಆದರೂ ಪರವಾಗಿಲ್ಲ, ಅವ್ರಗಳ ಮಕ್ಕಳು ನಮ್ಗಳ ಮಕ್ಕಳು ಎಲ್ಲರೂ ಮಕ್ಕಳು ಕೂಡಿ ಎಂಜಾಯ್ ಮಾಡಿದರು. ಮಕ್ಕಳದ್ದು ಒಂದು ರೀತಿ ಮೈಂಡ್ ಫ್ರೆಶ್ನೆಸ್ಗೋಸ್ಕರನೇ ಈ ಟ್ರಿಪ್ನ ನಾವು ಪ್ಲ್ಯಾನ್ ಮಾಡಿದ್ವಿ. ಭಾಳ ದಿವಸದಿಂದ ಹೋಗಬೇಕು ಅನ್ನೋದೊಂದು ಇತ್ತು ಮೈಂಡಲ್ಲಿ, ಆದರೆ ಹೋಗೋದು ಆಗಿರಲಿಲ್ಲ. ನಾವು ಹೋಗಿದ್ದು ದಾಂಡೇಲಿ ಸೈಡು, ಅಂದರೆ ದಾಂಡೇಲಿ ಅಲ್ಲ, ದಾಂಡೇಲಿಯಿಂದ ಇನ್ನು ಈಚೆನೇ ರಾಮನಗರ ಅಂಥೇಳಿ. ಆ ರೆಸಾರ್ಟು ನಮಗೆ ರೆಸಾರ್ಟ್ ಥರನೇ ಅನಿಸಿಲ್ಲ, ಅದೊಂಥರ ಫಾರ್ಮ್ ಹೌಸ್ ಥರ ಫೀಲ್ ಆಯ್ತು ನಮಗೆ. ಯಾಕಂದ್ರೆ ನಾವು ಹಳ್ಳಿ ಒಳಗೆ ತೋಟ, ಹೊಲ, ಮನೆ, ಗದ್ದೆ ನೋಡ್ಕೊಂಡೇ ಬೆಳೆದಿರೋದ್ರಿಂದ ಅದು ಫುಲ್ ಅಡಿಕೆ ತೋಟದ ಥರನೇ ನಮಗೆ ಫೀಲ್ ಆಯ್ತು ರೀ. ದಾಂಡೇಲಿ ಅಂತ ನಮ್ಮ ಮನೆಯವ್ರು ಹೇಳಿದ್ರಿಂದ ನಮಗೆ ದಾಂಡೇಲಿ ಟ್ರಿಪ್ ಅಂದರೆ ದಾಂಡೇಲಿ ಇರೋ ರೆಸಾರ್ಟ್ ಅಂದ್ರೆ ಅದ್ರೊಂದು ಕಲ್ಪನೆನೇ ಬೇರೆ ಇರ್ತೈತಿ. ಆದರೆ ನಾವಿಲ್ಲಿ ಎಕ್ಸಾಕ್ಟಾಗಿ ನೋಡಿದ ತಕ್ಷಣ ನಮಗೊಂಥರ ಏನೋ ಒಂಥರ ಫೀಲ್ ಆಗಿದ್ದಂದ್ರೂ ನಿಜ. ಆದರೆ ಹೋಗ್ತಾ ನಮಗೆ ಅನ್ನಿಸ್ತು ಓಕೆ, ನಾಟ್ ಬ್ಯಾಡ್ ಅಂತ ಅನ್ನಿಸೋಕೆ ಶುರುವಾಯಿತು. ಇಲ್ಲೊಂದು ಪ್ಲಸ್ ಪಾಯಿಂಟ್ ಏನಾಯ್ತಪ್ಪ ಅಂದರೆ ಸ್ವಿಮ್ಮಿಂಗ್ ಪೂಲ್ ಇದ್ದಿದ್ದರಿಂದ ಒಂಚೂರು ಏನೋ ಒಂದು ರೀತಿ ಒಳ್ಳೆ ರೀತಿ ಫೀಲಿಂಗ್ ಆಯ್ತು ಮಕ್ಕಳಿಗೆ. ಆ ಸ್ವಿಮ್ಮಿಂಗ್ ಪೂಲು ಇರಲಿಲ್ಲ ಅಂದರೆ ಸೇಮ್ ಅಡಿಕೆ ತೋಟದ ಥರನೇ ಇದು ನಮಗೆ ಕಾಣಿಸ್ತಿತ್ತು ರೀ. ನಾವು ಮನೆಯಿಂದ ಹೊರಟಾಗ ಎಕ್ಸಾಕ್ಟಾಗಿ 3:30 ಆಗಿತ್ತು ರೀ ಸಾಯಂಕಾಲ. ಸೊ ನಾವು ಇಲ್ಲಿ ತಲುಪೋ ಅಷ್ಟೊತ್ತಿಗೆ ಸಂಜೆ 6:30 ಆಗೋಗಿತ್ತು ರೀ. ಸೊ ಸ್ನ್ಯಾಕ್ಸ್ ಟೈಮ್ ಆಗಿರೋದ್ರಿಂದ ಒಂದು ಕಪ್ ಟೀ ಜೊತೆಗೆ ಸ್ನ್ಯಾಕ್ಸ್ ಕೊಟ್ಟಿದ್ದರು. ಸ್ನ್ಯಾಕ್ಸ್ ತಿಂದುಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗೋಣ ಅಂಥೇಳಿ ರೂಮ್ ಕಡೆ ಹೋದಿವಿ ರೀ. ನೋಡಿ, ಇದೆಲ್ಲ ರೆಸಾರ್ಟ್ ವ್ಯೂಸ್. ಇದೆಲ್ಲ ನೀವು ನೋಡ್ತಿದ್ರೆ ಗೊತ್ತಾಗ್ಬೋದು. ಸಿಂಪಲ್ಲಾಗಿ ಒಂದು ಹಂಚಿನ ಮನೆ ಥರ ಕಾಣಿಸ್ತೈತೆ ಅಷ್ಟೇ. ಇದ್ರಾಗೇನು ಆ ರೀತಿ ಏನು ಎಕ್ಸೈಟ್ ಆಗೋ ಥರ ಇರಲಿಲ್ಲ. ಸೊ ನಾಟ್ ಬ್ಯಾಡ್. ಇದೇ ನೋಡಿರಿ, ನಾವೀಗ ಉಳ್ಕೊತಾ ಇರುವಂಥ ರೂಮು, ಅಂದರೆ ನಮಗೆ ಕೊಟ್ಟಿರೋ ರೂಮು ಇದೆ. ಈಗ ಇದನ್ನು ನೋಡ್ತಿದ್ರೆ, ಈ ವ್ಯೂಸ್ ಎಲ್ಲ ನೋಡ್ತಿದ್ರೆ ನಮಗೆ ಸೇಮ್ ನಮ್ಮ ಅಡಿಕೆ ತೋಟದ ಫೀಲಿಂಗ ನಮಗೆ ಬಂತ್ರಿ. ಅದೇ ನಾನು ನಮ್ಮ ಮನೆಯವ್ರು ಮಾತಾಡ್ತಾ ಇದ್ವಿ, ಇದೇ ಥರ ನಮ್ಮ ಅಡಿಕೆ ತೋಟದಾಗೂ ಒಂದು ಹಂಚಿನ ಮನೆ ಮಾಡಿಬಿಟ್ಟು ಒಂದು ಫಾರ್ಮ್ ಹೌಸ್ ಥರ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಮುಂದೆ ಫ್ಯೂಚರ್ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀವಿ ರೀ. ಅದು ಮುಂದೆ ಸಾಧ್ಯವಾದರೆ ಮಾಡಬೇಕು ಅಂತ ಪ್ಲ್ಯಾನ್ ಐತಿ. ಊರಲ್ಲಿ ಸೇಮ್ ಇದೇ ಥರ ನಮ್ಮದು ಅಡಿಕೆ ತೋಟ ಇರೋದ್ರಿಂದ ನಮಗೇನು ಅಷ್ಟೊಂದೇನು ಎಕ್ಸೈಟ್ ಅಂತೇನು ಅನ್ನಿಸ್ಲಿಲ್ಲ. ಬಟ್ ಸಿಟಿಯಲ್ಲೇ ಹುಟ್ಟಿ ಬೆಳೆದಿರೋರಿಗೆ ಇದೊಂದು ರೀತಿ ಒಳ್ಳೇದಂತ ಹೇಳ್ಬೋದು. ಎಲ್ಲರೂ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಸ್ವಲ್ಪ ಮಕ್ಕಳಿಗೆ ನಮಗೆಲ್ಲ ಎಂಟರ್ಟೈನಿಂಗ್ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಮಕ್ಕಳು ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಬರ್ರಿ ನೋಡೋಣ ಮಕ್ಕಳು ಡ್ಯಾನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು.
ಇದಾದಮೇಲೆ ಫೈರ್ ಕ್ಯಾಂಪ್ ಅಂತೇಳಿ ಹೋದ್ವಿ. ಅದರಲ್ಲಿ ಫೈರ್ ಕ್ಯಾಂಪಲ್ಲಿ ತುಂಬ ಸೊಳ್ಳೆಗಳು, ಇರುವೆಗಳ ಕಾಟ ಜಾಸ್ತಿ ಆಯಿತು. ಅಲ್ಲಿ ಯಾವುದೇ ರೀತಿ ಬೆಳಕು, ಲೈಟಿಂಗ್ಸ್ ವ್ಯವಸ್ಥೆ ಇರಲಿಲ್ಲ. ಅದಕ್ಕೋಸ್ಕರ ಮಕ್ಕಳಲ್ಲಿರೋದು ಸೇಫ್ಟಿ ಅಲ್ಲ ಅಂಥೇಳಿ ಹೊಳ್ಳಿ ನಾವು ಮಕ್ಕಳು ಕರ್ಕೊಂಡು ಬಂದುಬಿಟ್ವಿ. ಅದಾದಮೇಲೆ ನೆಕ್ಸ್ಟ್ ಈ ರೀತಿ ಫೈರ್ ಕ್ಯಾಂಪ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಂಜಾಯ್ ಮಾಡಿದರು. ಆದರೆ ಅಲ್ಲಿ ಭಾಳ ಹೊತ್ತು ಇರೋಕ್ಕಾಗಲಿಲ್ಲ. ಅದಕ್ಕೆ ಬಂದುಬಿಟ್ವಿ. ಅಲ್ಲಿಂದ ಬಂದಾದಮೇಲೆ ನೈಟ್ ಊಟ ಮಾಡಿ ರಾತ್ರಿ ರೆಸ್ಟ್ ಮಾಡಿದ್ವಿ. ಇದು ನೋಡ್ರಿ ಬೆಳಗ್ಗೆ 7:30 8 ಗಂಟೆ ಸುಮಾರಿಗೆ ಇದೆಲ್ಲ ನೋಡಲ್ಲಿ ಎಷ್ಟು ಇಬ್ಬನಿ ಬಿದ್ದಿತ್ತಪ್ಪ ಅಂದ್ರೆ, ಮೊದಲೇ ಇದು ಚಳಿಗಾಲ ಆಗಿರೋದ್ರಿಂದ ಹೊರಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಚಳಿ ಇತ್ತು. ಮಕ್ಕಳೆಲ್ಲ ಬೆಳಗ್ಗೆ 5:30 6 ಎದ್ಬಿಟ್ಟು ನಾವು ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತೇವೆ ಅಂತ ಭಾಳ ಹಠ ಮಾಡಿದರು. ಆದರೆ ನಾವು ಬಾಗಿಲನ್ನೇ ತೆಗಿಲಿಲ್ಲ, ಯಾಕಂದ್ರೆ ನಾವು ಹೊರಗೆ ಹೋದ್ರು ಮತ್ತು ಅವ್ರು ನಮ್ಮ ಜೋಡಿ ಬರ್ತಾರೆ. ಮೊದಲೇ ಥಂಡಿ, ಅದರಲ್ಲೂ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿದ್ಬಿಟ್ರಂದ್ರೆ ಫುಲ್ ಚಳಿ ಆಗಿಬಿಡ್ತದೆ. ಇಲ್ಲಿಂದ ಹೋದ್ಮೇಲೆ ಮತ್ತೆ ಕಫ, ನೆಗಡಿ, ಜ್ವರ ಬರ್ತಾವೆ ಅಂತೇಳಿ ನಾವು ಅವ್ರನ್ನ ಹೊರಗೆ ಬಿಡಲಿಲ್ಲ. ನೆಕ್ಸ್ಟ್ 8 8:30 ಸುಮಾರಿಗೆ ಮಕ್ಕಳು ಈ ರೀತಿ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿದರು. ಅಷ್ಟರು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ಮಸ್ತ್ ಎಂಜಾಯ್ ಮಾಡಿದರು. ಅದೊಂದು ರೀತಿ ಖುಷಿ ಅನ್ನಿಸ್ತು. ಮಕ್ಕಳು ಈ ರೀತಿ ಆಡೋದು ನೋಡಿ ಭಾಳ ಖುಷಿ ಆಯ್ತು. ನಾವು ಇಳಿಬೇಕಂತ ವಿಚಾರ ಮಾಡಿದ್ವಿ, ಆದರೆ ಇಳಿಯೋಕ್ಕಾಗಲಿಲ್ಲ. ಸೊ ಮಕ್ಕಳನ್ನಷ್ಟೇ ಕೈ ಬಿಟ್ಬಿಟ್ವಿ. ಗಂಡು ಮಕ್ಕಳೆಲ್ಲ ಎಂಜಾಯ್ ಮಾಡಿದರು. ಅದಾದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಬೋಟಿಂಗ್ ಅಂತೇಳಿ ಹೋದ್ವಿ. ಇದು ನೋಡ್ರಿ ಬೋಟಿಂಗ್ ಹೊಂಟಿರೋದು. ಇಲ್ಲಿ ನಮಗೆ ಯಾವುದೇ ರೀತಿ ನಾನು ವೀಡಿಯೋನ ಆಗಲಿ ಅಥವಾ ಫೋಟೋ ಆಗಲಿ ತಕ್ಕೊಳಕ್ಕಾಗಲಿಲ್ಲ ರೀ. ಯಾಕಂತಂದ್ರೆ ಒಳಗೆ ಹೋಗೋದು, ಫೋನ್ ಒಯ್ಯೋದು ಸೇಫ್ಟಿ ಅಲ್ಲ. ಕೈ ತಪ್ಪಿ ನೀರೊಳಗೆ ಫೋಟೋ ಗೀಟೋ ಕ್ಲಿಕ್ ಮಾಡೋ ಮುಂದೆ ನೀರೊಳಗೆ ಬಿತ್ತಂದರೆ ಸುಮ್ಮನೆ ಕಾಸ್ಟ್ಲಿ ಮೊಬೈಲ್ಸ್ ಇರ್ತಾವೆ, ಹಾಳಾಕ್ಕವು, ಬ್ಯಾಡ್ರಿ ಲಾಕರ್ ಒಳಗೆ ಇಟ್ಟು ಹೋಗಿಬಿಡ್ರಿ ಅಂತ ಹೇಳಿದ್ರು ಅಲ್ಲೆಲ್ಲ. ಸೊ ಅದಕ್ಕೋಸ್ಕರ ನಾವು ಫೋಟೋ ಆಗಲಿ ವಿಡಿಯೋ ಆಗಲಿ ಮಾಡ್ಕೊಳಕ್ಕಾಗಲಿಲ್ಲ. ನೋಡಿರಿ ಈ ಥರ ನಾವು ಬೋಟಿಂಗಿಗೆ ಹೋದ್ವಿ. ದೊಡ್ಡೋರು ಎಂಜಾಯ್ ಮಾಡಿದ್ದು ಅಂದರೆ ಇದು ಒಂದೇ ರೀ. ನಾವು ಇದಂತೂ ಮಸ್ತ್ ಎಂಜಾಯ್ ಅನ್ನಿಸ್ತು. ಭಾಳ ದಿವಸದಿಂದ ಈ ರೀತಿ ಬೋಟ್ ಒಳಗಡೆ ಹೋಗಲಿಲ್ಲ ಅಥವಾ ನದಿ ಒಳಗಡೆ ಹೋಗೋಕ್ಕಾಗಿರಲಿಲ್ಲ. ಸೊ ಇದು ಹೋಗಿದ್ದರಿಂದ ಒಂದು ರೀತಿ ಖುಷಿ ಆಯ್ತು. ಎಲ್ಲರೂ ಮಸ್ತ್ ಎಂಜಾಯ್ ಮಾಡಿದ್ವಿ. ನೋಡಿರಿ ಅಷ್ಟರು ಕೂಡಿ ಬೋಟಿಂಗ್ ಮುಗಿಸ್ಕೊಂಡು ಮತ್ತು ಹೊಳ್ಳಿ ಫ್ರೆಶ್ ಅಪ್ ಆಗಿಬಿಟ್ಟು ಡ್ರೆಸ್ ಗಿಸ್ ಚೇಂಜ್ ಮಾಡ್ಕೊಂಡು ಮತ್ತು ಹೊಳ್ಳಿ ಬಂದುಬಿಟ್ವಿ ನಾವು. ಅಲ್ಲಿ ಭಾಳ ಹೊತ್ತು ಇರೋಕ್ಕಾಗಲಿಲ್ಲ, ಯಾಕಂದ್ರೆ ಅವ್ರದ್ದು ಟೈಮಿಂಗ್ಸ್ ಇರ್ತದೆ, ಇಷ್ಟರಿಂದ ಇಷ್ಟು ಆಡಬೇಕಂತೇಳಿ. ಸೊ ಅಷ್ಟು ಮುಗಿಸ್ಬಿಟ್ಟು ನಾವು ಬಂದುಬಿಟ್ವಿ. ನನ್ನ ಸಣ್ಣ ಮಗನ್ನೇ ಇಲ್ದ್ರೊಳಗೆ ಕರ್ಕೊಳ್ಳಿಲ್ಲ, ಅದೊಂದು ಭಾಳ ಕೆಟ್ಟ ಬೇಸರ ಅನ್ನಿಸ್ತು. ಯಾಕಂದ್ರೆ ಮಕ್ಕಳನ್ನ ಒಳಗಡೆ ಅಂದರೆ 10 ವರ್ಷದ ಒಳಗಿನ ಮಕ್ಕಳನ್ನ ನಾವು ಕರ್ಕೊಳ್ಳೋಂಗಿಲ್ಲ ಅಂತ ಹೇಳಿದರು. ಅವ್ನು ಬೇರೆ ಸಪ್ರೇಟಾಗಿ ಆಟ ಆಡಿಸಿದ್ರು. ಓಕೆ ಅಂತ ಹೇಳ್ಬಿಟ್ಟು ಅವನ್ನ ಅದರೊಳಗೆ ಆಟ ಆಡಿಸ್ಬಿಟ್ಟು ನಾವು ಒಂದು ಸ್ವಲ್ಪ ಹೊತ್ತಲ್ಲಿ ವೇಟ್ ಮಾಡಿ ಹೊಳ್ಳಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಟ್ವಿ. ಇದು ನೋಡ್ರಿ ನಮ್ಮದು ಬೋಟಿಂಗ್ ಆಡಿದ್ದು ಸೆಂಟ್ರ್ ಬಂದು ಇಲ್ಲೇ ನಾವು ಬೋಟಿಂಗ್ ಆಡಿದ್ದು. ಇಲ್ಲೊಂದು ಏನಪ್ಪ ಅಂದ್ರೆ ಇಲ್ಲಿ ನನಗೊಂದು ಬೆಳ್ಳಿ ಗೆಜ್ಜೆ ಸಿಕ್ತ್ರಿ. ಅದೊಂದು ರೀತಿ ಖುಷಿ ಆಯಿತು. ನಮ್ಮ ಮನೆಯವ್ರು ಅದನ್ನ ಯಾಕೆ ತೊಗೊಳಕ್ಕೆ ಹೋಗಿದ್ದು, ಯಾರ್ದು ಏನೋ ಬ್ಯಾಡ ಅಂತಂದರು. ಆದರೆ ಬೆಳ್ಳಿ ಸಿಕ್ಕಿದ್ದು ಭಾಳ ಒಳ್ಳೇದ್ರಿ, ಚಲೋ ಆಕೈತಿ ಅಂತಂದರು. ಸೊ ಅದಕ್ಕೋಸ್ಕರ ಖುಷಿ ಅನ್ನಿಸ್ತು. ಇದೇ ನೆಕ್ಸ್ಟ್ ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಊಟ ಗೀಟ ಮಾಡ್ಕೊಂಡು ಮನೆ ಕಡೆ ಹೊರಟುಬಿಟ್ವಿ. ಇದಿಷ್ಟೇ ರೀ ನಮ್ಮ ಟ್ರಿಪ್ಪು. ಅಧಿವೇಶನ ಇರೋದ್ರಿಂದ ಎಲ್ಲರೂ KSRTCಯಲ್ಲೇ ವರ್ಕ್ ಮಾಡ್ತಾರೆ. ಇದರಿಂದ ಅವರೆಲ್ಲ ಭಾಳ ಬ್ಯುಸಿ ಆಗಿದ್ದರು. ಭಾಳ ಹೊತ್ತು ನಾವಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಏನೋ ಒಂದು ರೀತಿ ಖುಷಿ, ಏನೋ ಒಂದು ರೀತಿ ರಿಫ್ರೆಶ್ಮೆಂಟ್ ಸಿಕ್ತು. ನೋಡಿರಿ ಇದೇ ನಮ್ಮದು ಟ್ರಿಪ್ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಟು ವಾಚಿಂಗ್.